ಹೇಳ್ತಾ ಇದ್ದೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಪತ್ರವನ್ನು ನಿಮ್ಮೆದುರಿಗೆ ತೋರಿಸಿದ್ವಿ ಅಂತ 7 ಗಂಟೆಗೆ ಆ ಪತ್ರವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ದೀವಿ. ಏನು ಪತ್ರ ಇದು? ಕೇಶವಗೌಡರು ಗ್ರಾಮ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದರು. ಇದೇ ವ್ಯಕ್ತಿ ಯಾರು ದೂರುದಾರನಿದ್ದಾನೆ ಆತನ ಹೆಸರು ಎಲ್ರಿಗೂ ಅಂತ ಹೇಳೋದಿಲ್ಲ, ನಾನು ಅನೇಕರಿಗೆ ಗೊತ್ತು. ನಿಜವಾದ ಹೆಸರು ಭೀಮಾ ಅನ್ನುವ ಹೆಸರನ್ನು ಈತನಿಗೆ ಕೊಡಲಾಗಿದೆ. ಅನಾಮಿಕ ದೂರುದಾರ ಅಂತ ನಾವು ಕರಿತಾ ಇದ್ದೀವಿ. ಭೀಮಾ ಈತನ ನಿಜವಾದ ಹೆಸರಲ್ಲ. ನಿಜವಾದ ಹೆಸರೇನನ್ನೋದು ಬಹುತೇಕರಿಗೆ ಗೊತ್ತು, ಆ ಭಾಗದಲ್ಲಿರುವಂಥವ್ರಿಗೆ ಗೊತ್ತು. ಮೊನ್ನೆ ಯಾರೋ ತೀರಾ ತಾರ್ಕಿಕವಾಗಿ ಆ ಪ್ರಶ್ನೆಯನ್ನು ಕೇಳಿದ್ರು. ಯಾರಿಗೆ ಮುಖ ಗೊತ್ತಾಗಬಾರ್ದು ಅಂತ ಈತ ಮುಖ ಮುಚ್ಕೊಳ್ತಾ ಇದ್ದಾನೆ? ಯಾರಿಗೆ ಗೊತ್ತಾಗಬಾರ್ದು? ಯಾರಿಂದ ಭಯ ಇದೆ? ಯಾರು ಹೇಳೋದಕ್ಕೇನು ಹಿಂದೆ ಮುಂದೆ ಮಾಡಿಕೊಂಡ್ರೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಸಂಬಂಧಪಟ್ಟವರಿಂದ, ಹೆಗ್ಗಡೆ ಕುಟುಂಬದವರಿಂದಾನೇ ಭಯ ಇರಬೇಕಲ್ವಾ? ಅಂದರೆ ಅವರೇ ಹೆಣ ಹುಚ್ಚಿದ್ದಾರೆ, ಅವರೇ ಹೆಣ ಉಳಿಸಿದ್ದಾರೆ, ಕೊಂದು ಬಿಡ್ತೀವಿ ಅಂತ ಹೆದರಿಸಿದ್ದಾರೆ ಅಂದರೆ ಪ್ರಾಣ ಬೆದರಿಕೆ ಅವರಿಂದಲೇ ಇರಬೇಕು. ಅವ್ರಿಗೆ ಗೊತ್ತಿಲ್ವಾ ಈತ ಯಾರು ಅಂತ? ಗೊತ್ತಿದ್ದ ಮೇಲೆ ಮುಖ ಮುಚ್ಕೊಳ್ಳುವಂಥದ್ದು ಏನಿದೆ ಅನ್ನೋ ಪ್ರಶ್ನೆಯನ್ನು ಯಾರೋ ಕೇಳ್ತಾ ಇದ್ರು. ವಾಟ್ ಎವರ್ ಇಟ್ ಈಸ್ ಹೀಸ್ ಪ್ರಿರೋಗೇಟಿವ್ ಅಲ್ವಾ? ನಾನು ನನ್ನ ಮುಖವನ್ನು ಯಾರಿಗೂ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಆತ ಅಂದ್ಕೊಂಡ್ರೆ ತೋರಿಸೋದು ಬೇಡಪ್ಪ. ಅದನ್ನು ಯಾಕೆ ಉಳಿದವ್ರು ಕೇಳಬೇಕು? ಆತ ಯಾರಿಂದ ಮುಖ ಮುಚ್ಚಿಟ್ಕೊಳ್ತಾ ಇದ್ದಾನೆ, ಯಾರಿಗೆ ತನ್ನ ಗುರುತು ಸಿಗಬಾರ್ದು ಅಂತ ಪ್ರಯತ್ನಿಸ್ತಾ ಇದ್ದಾನೋ ಅದು ಅವನಿಗೆ ಗೊತ್ತು. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದಿದೆ. ಸಾಕ್ಷಿಗಳಾದವರಿಗೆ ರಕ್ಷಣೆ ಸಿಗಬೇಕು, ರಕ್ಷಣೆ ಕೊಡಬೇಕಾಗತ್ತೆ. ನಾ ಏನು ಹೇಳ್ತಾ ಇದ್ದೆ ಅಂದರೆ, ಒಂದು ಪತ್ರ ಇದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ 2016 ಆಗಿದೆ. ಅದಕ್ಕಿಂತ ಮುಂಚೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಧರ್ಮಸ್ಥಳ ಬರ್ತಾ ಇತ್ತು. ಧರ್ಮಸ್ಥಳಕ್ಕೊಂದು ಔಟ್ ಪೋಸ್ಟ್ ಇತ್ತು. ಔಟ್ ಪೋಸ್ಟಿಗೆ ಒಬ್ಬ ಠಾಣಾಧಿಕಾರಿ ಇರ್ತಿದ್ರು, ಸಬ್ ಇನ್ಸ್ಪೆಕ್ಟರ್ ಲೆವೆಲ್ನವರು. ಅವರು ಗ್ರಾಮ ಪಂಚಾಯತಿಗೆ ಬರೆದಿರುವಂಥ ಪತ್ರ ಇದು. ಈ ಪತ್ರದ ಸಾರಾಂಶ ಏನು? 14/6/2005 ಈತ ಹೇಳೋದು 1995ರಿಂದ 2014 ಡಿಸೆಂಬರ್ ತನಕ ನಾನು ಹೆಣ ಹೊತ್ತಿದ್ದೀನಿ ಅಂತ. 2005 ಅಂದರೆ ಕರೆಕ್ಟಾಗಿ ಆ ಪೀರಿಯಡ್ ಮಧ್ಯದಲ್ಲೇ ಬರುತ್ತದು. 2005 ಜೂನ್ 14ನೇ ತಾರೀಕು ಸ್ನಾನಘಟ್ಟದ ಹತ್ರ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂತ ನಮಗೆ ಈ ವ್ಯಕ್ತಿ ದೂರು ಕೊಟ್ಟ ಅಥವಾ ಮಾಹಿತಿ ಕೊಟ್ಟ. ಈ ಪತ್ರದಲ್ಲಿ ಬರೋದದು. ಈ ವ್ಯಕ್ತಿ ಅಂತಿದೆಯಲ್ಲ, ಯಾರು ದೂರುದಾರನಾಗಿ ಈಗ ಬಂದಿದ್ದಾನಲ್ಲ ಅದೇ ವ್ಯಕ್ತಿ. ಆತನ ಹೆಸರಿದೆ. ನಾವಲ್ಲಿ ಸ್ಟಾರ್ ಹಾಕಿದ್ದೀವಲ್ಲ, ಅಲ್ಲಿ ಆತನ ಹೆಸರಿದೆ. ಹೆಸರು ಹೇಳೋದು ಬೇಡ. ಇದೇ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸರು ಬಂದು ಆ ಶವವನ್ನು ಮಹಜರ್ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ, ತಗೊಂಡೋಗಿ ಮಾರ್ಚುರಿಲಿ ಇಡ್ತಾರೆ. ಅದು 40 ವಯಸ್ಸು ಬರೀತಾರೆ, 45ರಿಂದ 50 ವರ್ಷದ ಪುರುಷನ ಶವ. ಅದು ತಗೊಂಡೋಗಿ ಇಡ್ತಾರೆ, ಮಾರ್ಚುರಿಲಿ ಇಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿಸಿ. ಇಂಥದ್ದೊಂದು ಶವ ಸಿಕ್ಕಿದೆ, ಈ ಥರದ ಬಟ್ಟೆ ಇತ್ತು, ಎಲ್ಲ ಪೊಲೀಸ್ ಸ್ಟೇಷನ್ಗೂ ಆಗಿನ ಕಾಲದಲ್ಲಿ ಏನೇನು ಮಾಡಬೇಕಾಗಿತ್ತು ಅಷ್ಟು ಮಾಹಿತಿ ಕೊಡ್ತಾರೆ. 2005 ಅಂದರೆ 20 ವರ್ಷದ ಹಿಂದೆ ಇದು. ಎಲ್ಲ ಮಾಹಿತಿಯನ್ನು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೊಡ್ತಾರೆ. ಕೊಟ್ಟಾಗ್ಯೂ ಕೂಡ ಯಾರೂ ವಾರಸುದಾರರು ಬರಲಿಲ್ಲ. ಆವಾಗ ಅದು ವಾರಸುದಾರರಿಲ್ಲದ ಶವ. ಅದನ್ನು ಹೂಳಿಸ್ತಾರೆ. ಹೂಳಿಸಿದ ಮೇಲೆ ಗ್ರಾಮ ಪಂಚಾಯತಿಗೆ ಈ ಪತ್ರ ಬರೀತಾರೆ. ಇದರಲ್ಲಿ UDR ನಂಬರ್ ಇದೆ ನೋಡಿ, 37/2005. 174 CRPC ಪ್ರಕಾರ UDRನ್ನು ದಾಖಲಿಸಿಕೊಂಡಿದ್ದೇವೆ ನಮ್ಮ ಠಾಣೆಯಲ್ಲಿ. ಶವಕ್ಕೆ ಯಾರೂ ವಾರಸುದಾರರು ಬರಲಿಲ್ಲ, ಆದ್ದರಿಂದ ಅದನ್ನು ಹೂಳಿಸಿದ್ದೇವೆ. ಅಂದರೆ ಗ್ರಾಮ ಪಂಚಾಯತಿ ಕೊಟ್ಟು ಹೂಳಿಸಿರ್ತಾರೆ. ಅದರದ್ದು ಖರ್ಚು 500 ರೂಪಾಯಿ, 500 ರೂಪೀಸ್ ಒಂದು ಶವವನ್ನು ಹೂಳಿಸಿದ್ದಕ್ಕೆ. ಆ ದುಡ್ಡನ್ನು ಗ್ರಾಮ ಪಂಚಾಯತಿಯಿಂದ ಕೊಡಬೇಕು ಅಂತ ಪೊಲೀಸ್ ಸ್ಟೇಷನ್ನವರು, ಆ ಧರ್ಮಸ್ಥಳ ಔಟ್ಪೋಸ್ಟ್ನ ಠಾಣಾಧಿಕಾರಿ ಬರೆದಂಥ ಪತ್ರ ಇದು. ಈ ಪತ್ರದಲ್ಲಿ ಅಪರಿಚಿತ ಶವ ಇರುವ ಮಾಹಿತಿ ನಮಗೆ ಹೆಂಗೆ ಬಂತು ಅಂದರೆ, ಇದೇ ಈಗ ಏನು ಅನಾಮಿಕ ದೂರುದಾರ ಬಂದಿದ್ದಾನಲ್ಲ ಆತನೇ ಮಾಹಿತಿ ಕೊಟ್ಟಿದ್ದು ಅಂತ ಪೊಲೀಸರು ಬರೆದಿದ್ದಾರೆ. ಅದರ ಮೇರೆಗೆ 500 ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದ್ದನ್ನು ಕೂಡ ಗ್ರಾಮ ಪಂಚಾಯತಿಯವರು ಈ ಪತ್ರದ ಮೇಲೆ ಬರೀತಾರೆ. ಈ ಮನವಿಯ ಮೇರೆಗೆ 500 ರೂಪಾಯಿ ಕೊಡಲಾಗಿದೆ ಅಂತ. ಒಂದು ವಾದ ಇತ್ತಲ್ಲ, ಈತ ಶವಗಳನ್ನು ಹೂಳುವುದಕ್ಕೆ ಸಹಾಯ ಮಾಡ್ತಾ ಇದ್ದ, ಅದಕ್ಕಾಗಿ ಈತನಿಗೆ ಗ್ರಾಮ ಪಂಚಾಯತಿಯಿಂದ ದುಡ್ಡು ಕೊಡ್ತಾ ಇದ್ರು ಅನ್ನೋದೊಂದು ವಾದ ಇದೆಯಲ್ಲ, ದೇವಸ್ಥಾನದ ಪರವಾಗಿ ನಿಂತ್ಕೊಂಡವರಿಗೆ. ಅವರು ತೋರಿಸ್ತಾ ಇರೋದು RTI ಮೂಲಕ ಪಡೆದಿರುವಂಥ ಈ ಪತ್ರವನ್ನು ತೋರಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ 500 ರೂಪಾಯಿ ಸಂದಾಯ ಆಗಿರೋದು ಅಂತ. ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಅದು ಏನು ಹೇಳಿಕೆ ಕೊಟ್ಟಿದ್ದಾನೋ ಮುಚ್ಚಿದ ಲಕೋಟೆಯಲ್ಲಿದೆ. ಬಟ್ ಕೇಶವಗೌಡ ಥರದವ್ರು ಏನಂದರು, ಪೊಲೀಸರು ಬರ್ತಿರಲಿಲ್ಲ, ಯಾರೂ ಇಲ್ಲ, ನಾನು ಒಬ್ಬನೇ ನಿಂತ್ಕೊಂಡು ಹೆಣ ಹೂಳಿಬಿಡ್ತಿದ್ದೆ, ನನಗೆ ಬೆದರಿಸಲಾಗ್ತಾ ಇತ್ತು, ನೀನು ಈ ಹೆಣ ಹೂಳದೆ ಹೋದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀವಿ ಅಂತೆಲ್ಲ ಹೆದರಿಸ್ತಿದ್ರು ಅಂತ.
ಆತ ಮೊದಲಿಗೆ ಕೊಟ್ಟಂಥ ಕಂಪ್ಲೇಂಟ್ನಲ್ಲಿರೋ ಮಾತಿದು. ಮತ್ತಿದೇನು ಅಂತ ತೋರಿಸ್ತಾರೆ ಅವರು ಈ ಪತ್ರವನ್ನು. ಇದಕ್ಕೇನು ಉತ್ತರ ಕೊಡ್ತೀರಿ ಅಂತ ತೋರಿಸ್ತಾರೆ. ವಾಟ್ ಎವರ್ ಇಟ್ ಈಸ್, ತನಿಖೆ ಆಗುವಾಗ ಎಲ್ಲ ಬರ್ತವ್ರಿ ಹೊರಗೆ. ಔಟ್ ಪೋಸ್ಟ್ನಲ್ಲಿ ಯಾರ್ಯಾರು ಯಾವಾಗ ಅಪರಿಚಿತ ಶವಗಳು ಸಿಕ್ಕಿದ್ದಕ್ಕೆ ಏನೇನು ಕಂಪ್ಲೇಂಟ್ ಕೊಟ್ಟರು, ಅವುಗಳ ಕಥೆಗಳು ಏನೇನಾಗಿದೆ ಎಲ್ಲವೂ ಬರ್ತವೆ. ಇದನ್ನ ಪತ್ರದಲ್ಲಿರುವ ಸಾರಾಂಶವನ್ನು ಒಂದು ಸಲ ಓದ್ಬಿಡ್ತೀನಿ ನಿಮಗೆ. ಠಾಣಾಧಿಕಾರಿ ಧರ್ಮಸ್ಥಳ ಹೊರಠಾಣೆ ಧರ್ಮಸ್ಥಳ ಇವರು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಬರೆದಿರುವಂತಹ ಪತ್ರ ಇದು. ಅಪರಿಚಿತ ಗಂಡಸಿನ ಮೃತ ಶರೀರದ ಅಂತ್ಯ ಸಂಸ್ಕಾರಕ್ಕೆ ತಗುಲಿದ ಖರ್ಚನ್ನು ಪಂಚಾಯತ್ ವತಿಯಿಂದ ಕೊಡಿಸುವ ಬಗ್ಗೆ ಮೇಲಿನ ವಿಷಯ ಹಾಗೂ ಉಲ್ಲೇಖದ ಬಗ್ಗೆ ಬರೆದುಕೊಳ್ಳುವುದೇನೆಂದರೆ, ದಿನಾಂಕ 14/6/2005 ಧರ್ಮಸ್ಥಳ ಗ್ರಾಮದ ಸ್ನಾನಘಟ್ಟದ ಬಳಿಯ ವಾಸಿ ಡ್ಯಾಶ್ ಡ್ಯಾಶ್, ಆತನ ನಿಜವಾದ ಹೆಸರಿದೆ ಅಲ್ಲಿ, ಎಂಬುವವರು ಠಾಣೆಗೆ ಬಂದು ಸ್ನಾನಘಟ್ಟದ ಬಳಿ ಅಪರಿಚಿತ ಗಂಡಸಿನ ಮೃತ ಶರೀರವಿರುವುದಾಗಿ ನೀಡಿದ ದೂರಿನಂತೆ ಬೆಳ್ತಂಗಡಿ ಠಾಣೆ UDR ನಂಬರ್ 37/2005 ಕಲಂ 174 CRPC ಅಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯಲ್ಲಿರುತ್ತದೆ. ಸದರಿ ಮೃತನ ವಾರಸುದಾರರು ಈವರೆಗೆ ಪತ್ತೆಯಾಗದೇ ಇದ್ದುದರಿಂದ ಮೃತನ ಶವ ಸಂಸ್ಕಾರ ನಡೆಸಲಾಗಿದೆ. ಆದ್ದರಿಂದ ಅಪರಿಚಿತ ಮೃತ ಶರೀರದ ಅಂತ್ಯ ಸಂಸ್ಕಾರಕ್ಕೆ ತಗುಲಿದ ಖರ್ಚನ್ನು ಪಂಚಾಯತಿ ವತಿಯಿಂದ ಕೊಡಿಸುವಂತೆ ಈ ಮೂಲಕ ಕೋರಿಕೆ. ಇನ್ಚಾರ್ಜ್ ಆಫೀಸರ್ ಪೊಲೀಸ್ ಔಟ್ಪೋಸ್ಟ್ ಧರ್ಮಸ್ಥಳ. ಇದರ ಮೇಲೆ ಗ್ರಾಮ ಪಂಚಾಯತಿಯವರು ಬರೀತಾರೆ 500 ರೂಪಾಯಿಗಳನ್ನು ಸಂದಾಯ ಮಾಡಲಾಗಿದೆ ಅಂತ. 20 ವರ್ಷದಿಂದ 500 ರೂಪಾಯಿ, ಈಗೊಂದು 2,500-3 ಸಾವಿರ ಕೊಡ್ಬೋದು ಅಷ್ಟರ ಲೆಕ್ಕದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.